ವೃಷಭ ರಾಶಿಯವರ ಹಿಂದಿನ ಜನುಮದ 11 ರಹಸ್ಯಗಳು ಈ ಜನುಮದಲ್ಲಿಯೂ ನಿಜವಾಗುತ್ತವೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವೃಷಭ ರಾಶಿಯ ಹೆಸರು ಕೇಳಿದಾಗಲೇ ನಮ್ಮ ಮನಸ್ಸಿನಲ್ಲಿ ಸ್ಥಿರತೆ, ದೃಢತೆ ಮತ್ತು ಆಳವಾದ ಸಂವೇದನಶೀಲತೆಯ ಒಂದು ವಿಶಿಷ್ಟ ಚಿತ್ರ ಮೂಡುತ್ತದೆ. ಈ ರಾಶಿಗೆ ಸೇರಿದವರು ಸಾಮಾನ್ಯವಾಗಿ ಗಂಭೀರ ಸ್ವಭಾವದವರಾಗಿದ್ದು ಇತರರಿಗಿಂತ ಸ್ವಲ್ಪ ವಿಭಿನ್ನರಾಗಿರುತ್ತಾರೆ. ಇವರ ಜೀವನ ಕೇವಲ ಈ ಜನ್ಮದಿಂದ ಮಾತ್ರ ಪ್ರಾರಂಭವಾಗುವುದಿಲ್ಲ, ಬದಲಾಗಿ ಆತ್ಮದ ಹಿಂದಿನ ಜನ್ಮಗಳಿಂದಲೂ ಅನುಭವಗಳ ಸರಣಿಯಾಗಿ ಸಾಗುತ್ತದೆ. ಆತ್ಮ ಅಮರವಾದರೂ ಅದರ ಕರ್ಮಗಳು, ಮುಗಿಯದ ಕಥೆಗಳು ಮತ್ತು ಅನುಭವಗಳು ಪ್ರತಿ ಜನ್ಮದಲ್ಲೂ ಜೊತೆಯಾಗಿ ಬರುತ್ತವೆ. ವೃಷಭ ರಾಶಿಯವರ ಜೀವನ ಇದಕ್ಕೆ ಅತ್ಯಂತ ದೊಡ್ಡ ಉದಾಹರಣೆ ಎಂದು ಹೇಳಬಹುದು. ಹಿಂದಿನ ಜನ್ಮದಲ್ಲಿ ವೃಷಭ ರಾಶಿಯವರು ಸಾಮಾನ್ಯ ವ್ಯಕ್ತಿಗಳು ಆಗಿರಲಿಲ್ಲ. ಅವರು ಶ್ರೀಮಂತ ಕುಟುಂಬದ ಜಮೀನುದಾರರೋ ಅಥವಾ ವ್ಯಾಪಾರಿಗಳೋ ಆಗಿದ್ದರು. ಅವರ ಆಸ್ತಿಪಾಸ್ತಿ ಮತ್ತು ಜವಾಬ್ದಾರಿಗಳು ಇತರರ ಜೀವನಗಳ ಮೇಲೆಯೂ ಪ್ರಭಾವ ಬೀರಿದವು. ಇಲ್ಲವಾದರೆ ಅವರು ಪ್ರಕೃತಿ, ಕಲೆ ಮತ್ತು ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಿಕೊಂಡಿದವರು. ಆದರೆ ತಮ್ಮ ಆಸೆ, ಆಕಾಂಕ್ಷೆಗಳು ಮತ್ತು ಲೋಕದ ಲಾಲಸೆಯಲ್ಲಿ ಸಮತೋಲನವನ್ನು ಸಾಧಿಸಲು ಸಾಧ್ಯವಾಗಿರಲಿಲ್ಲ. ಅವರ ಮನಸ್ಸಿನಲ್ಲಿ ಸದಾ ಒಂದು ಸ್ಥಿರತೆ ಮತ್ತು ಆಳತೆ ಗೋಚರಿಸುತ್ತಿತ್ತು. ಅದೇ ಸ್ಥಿರತೆ ಇಂದಿಗೂ ಅವರ ಆತ್ಮದಲ್ಲಿ ನೆಲೆಸಿದೆ. ಇಂದಿನ ಜೀವನದಲ್ಲಿ ವೃಷಭ ರಾಶಿಯವರ ಪ್ರತಿ ನಿರ್ಧಾರ, ಪ್ರತಿ ಸಂಬಂಧ ಮತ್ತು ಪ್ರತಿ ಪ್ರಯತ್ನದ ಹಿಂದೆ ಆ ಹಿಂದಿನ ಜನ್ಮದ ನೆರಳು ಕಾಣಿಸುತ್ತದೆ. ಇದು ಕೇವಲ ಜ್ಯೋತಿಷ್ಯದ ಪ್ರಯಾಣವಲ್ಲ, ಆತ್ಮದ ಆಳವಾದ ಸತ್ಯವನ್ನು ಅರಿಯುವ ಒಂದು ಪಯಣ. ಇಲ್ಲಿ ಧೈರ್ಯ, ಪ್ರಯತ್ನ, ಹೋರಾಟ ಮತ್ತು ಯಶಸ್ಸು ಒಂದಾಗಿ ಸೇರಿ ವೃಷಭ ರಾಶಿಯನ್ನು ಅದ್ವಿತೀಯವಾಗಿಸುತ್ತವೆ. ಆದ್ದರಿಂದ ನೀವು ಸಿದ್ಧರಾಗಿ, ಏಕೆಂದರೆ ನೀವು ಕೇಳಲು ಹೊರಟಿರುವುದು ನಿಮ್ಮ ಹಿಂದಿನ ಜನ್ಮದ ಆ ರಹಸ್ಯಮಯ ಸತ್ಯ. ಅದು ಇಂದಿನ ಪ್ರತಿಯೊಂದು ಯಶಸ್ಸು, ಸವಾಲು ಮತ್ತು ಸಾಧನೆ ಒಳಗೆ ಅಡಗಿದೆ. ಸ್ನೇಹಿತರೆ, ಅದಕ್ಕೂ ಮೊದಲು ನಿಮ್ಮ ಕುಟುಂಬದ ಮೇಲೆ ಸದಾ ಲಕ್ಷ್ಮೀ ದೇವಿಯ ಆಶೀರ್ವಾದ ಇರಬೇಕು ಎಂದು ನೀವು ಬಯಸಿದರೆ ಓಂ ಶ್ರೀ ಲಕ್ಷ್ಮೀ ವೆಂಕಟೇಶಾಯ ನಮಃ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಮೊದಲ ರಹಸ್ಯ ಏನೆಂದರೆ, ವೃಷಭ ರಾಶಿಯವರು ತಮ್ಮ ಹಿಂದಿನ ಜನ್ಮದಲ್ಲಿ ಭೂಮಿ, ಧನ ಮತ್ತು ಭೌತಿಕ ಸೌಲಭ್ಯಗಳೊಂದಿಗೆ ಆಳವಾಗಿ ಸಂಬಂಧ ಹೊಂದಿದ್ದರು. ಹಲವಾರು ಬಾರಿ ಅವರು ರೈತರು, ಜಮೀನುದಾರರು ಅಥವಾ ವ್ಯಾಪಾರಿಗಳಾಗಿರುತ್ತಿದ್ದರು. ತಮ್ಮ ಶ್ರಮದಿಂದ ಅಪಾರವಾದ ಸಂಪತ್ತು ಗಳಿಸಿದರು. ಆ ಸಂಪತ್ತಿನ ಮೇಲಿನ ಆಸಕ್ತಿ ಮತ್ತು ಲಾಲಸೆ ಅವರನ್ನು ಮುಂದಿನ ಜನ್ಮಕ್ಕೂ ಬಂಧಿಸಿ ಇಡುತ್ತದೆ. ಅದಕ್ಕಾಗಿಯೇ ಇಂದಿನ ಜನ್ಮದಲ್ಲಿಯೂ ಇವರಲ್ಲಿ ಭೌತಿಕ ಸುಖಗಳನ್ನು ಪಡೆಯುವ ಬಲವಾದ ಆಸೆ ಇರುತ್ತದೆ. ಮನೆ, ಧನ ಅಥವಾ ಸಂಬಂಧ ಎಲ್ಲವೂ ಇವರಿಗೆ ಶಾಶ್ವತವಾಗಿ ಇರಬೇಕು ಎಂದು ಬಯಸುತ್ತಾರೆ. ಆದರೆ ಅದೃಷ್ಟವು ಸುಲಭವಾಗಿ ಏನನ್ನೂ ನೀಡುವುದಿಲ್ಲ, ಏಕೆಂದರೆ ಹಿಂದಿನ ಜನ್ಮದ ಆಕರ್ಷಣೆ ಈ ಬಾರಿ ಇವರ ಧೈರ್ಯ ಮತ್ತು ಸಹನೆಯ ಪರೀಕ್ಷೆಯಾಗುತ್ತದೆ. ಎರಡನೆಯ ರಹಸ್ಯ ಏನೆಂದರೆ, ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿಯೂ ಇವರ ಅತೀತದ ಪ್ರತಿಫಲ ಗೋಚರಿಸುತ್ತದೆ. ವೃಷಭ ರಾಶಿಯವರು ತಮ್ಮ ಹಿಂದಿನ ಜನ್ಮದಲ್ಲಿ ಅಪೂರ್ಣ ಪ್ರೇಮ ಸಂಬಂಧವನ್ನು ಬಿಟ್ಟು ಹೋಗಿದವರಾಗಿರಬಹುದು ಅಥವಾ ಜೀವನ ಸಂಗಾತಿಯೊಂದಿಗೆ ಕಲಹದಿಂದ ದೂರವಾಗಿರಬಹುದು. ಈ ಕಾರಣದಿಂದ ಇಂದಿನ ಜನ್ಮದಲ್ಲಿಯೂ ಇವರ ಸಂಬಂಧಗಳಲ್ಲಿ ಸವಾಲುಗಳು ಎದುರಾಗುತ್ತವೆ. ಕೆಲವೊಮ್ಮೆ ಅಕಸ್ಮಾತ್ ದೂರ ಉಂಟಾಗುತ್ತದೆ. ಮತ್ತೊಮ್ಮೆ ಒಟ್ಟಿಗೆ ಇದ್ದರೂ ಸಹ ಮನಸ್ಸಿನಲ್ಲಿ ಖಾಲಿತನದ ಭಾವನೆ ಹುಟ್ಟುತ್ತದೆ. ಹಿಂದಿನ ಜನ್ಮದ ಅಪೂರ್ಣ ಭಾವನೆಗಳು ಈ ಜನ್ಮದಲ್ಲಿಯೂ ಇವರ ಆತ್ಮವನ್ನು ಅಶಾಂತವಾಗಿರಿಸುತ್ತವೆ. ಅದಕ್ಕಾಗಿಯೇ ವೃಷಭ ರಾಶಿಯವರು ಪ್ರೀತಿಯಲ್ಲಿ ಆಳವಾಗಿ ಬದ್ಧರಾಗಿದ್ದರೂ ಸಹ ಅವರೊಳಗಿನ ಅಸುರಕ್ಷತೆ ಭಾವನೆ ಎಂದಿಗೂ ಕಾಡುತ್ತಲೇ ಇರುತ್ತದೆ. ಮೂರನೇ ರಹಸ್ಯ ಏನೆಂದರೆ, ಆರ್ಥಿಕ ಸ್ಥಿತಿಯಲ್ಲಿಯೂ ಹಿಂದಿನ ಜನ್ಮದ ಪ್ರಭಾವ ಸ್ಪಷ್ಟವಾಗಿ ಕಾಣಿಸುತ್ತದೆ. ಹೆಚ್ಚಿನ ವೃಷಭ ರಾಶಿಯವರು ತಮ್ಮ ಹಿಂದಿನ ಜನ್ಮದಲ್ಲಿ ವ್ಯಾಪಾರಿಗಳು ಅಥವಾ ಹಣಕಾಸು ಸಂಬಂಧಿತ ಕೆಲಸಗಳಲ್ಲಿ ತೊಡಗಿಕೊಂಡವರಾಗಿರುತ್ತಾರೆ. ಕೆಲವೊಮ್ಮೆ ವ್ಯಾಪಾರದಲ್ಲಿ ಅಪಾರವಾದ ಯಶಸ್ಸು ಕಂಡಿರಬಹುದು. ಮತ್ತೊಮ್ಮೆ ತಪ್ಪಾದ ವ್ಯವಹಾರ ಅಥವಾ ಲಾಲಸೆಯಿಂದ ಎಲ್ಲವನ್ನೂ ಕಳೆದುಕೊಂಡಿರಬಹುದು. ಈ ಕಾರಣದಿಂದ ಇಂದಿನ ಜನ್ಮದಲ್ಲಿ ಇವರ ಜೀವನದಲ್ಲಿ ಹಣದ ಏರುಪೇರಾಗಿರುತ್ತದೆ. ಹಣ ಬರಬೇಕಾದಾಗ ತಡವಾಗುತ್ತದೆ ಅಥವಾ
ಅಕಸ್ಮಾತ್ ಖರ್ಚಾಗುತ್ತದೆ. ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಎಷ್ಟೇ ಶ್ರಮ ಪಟ್ಟರೂ ಫಲಿತಾಂಶವು ಸಾಮಾನ್ಯವಾಗಿ ತಡವಾಗಿ ಸಿಗುತ್ತದೆ. ಆದರೆ ಈ ತಡವು ಅದೃಷ್ಟದ ಆಟವಲ್ಲ, ಹಿಂದಿನ ಜನ್ಮದ ಅಪೂರ್ಣ ಪಾಠಗಳ ಪರಿಣಾಮವಾಗಿದೆ. 4ನೇ ರಹಸ್ಯ ಏನೆಂದರೆ, ಕುಟುಂಬ ಮತ್ತು ಸಮಾಜದ ಸಂಬಂಧಗಳಲ್ಲಿಯೂ ಹಿಂದಿನ ಜನ್ಮದ ಭಾರ ಕಾಣಿಸುತ್ತದೆ. ಹಲವಾರು ಬಾರಿ ವೃಷಭ ರಾಶಿಯವರು ಹಿಂದಿನ ಜನ್ಮದಲ್ಲಿ ಕುಟುಂಬದ ಜವಾಬ್ದಾರಿಗಳನ್ನು ಸಂಪೂರ್ಣವಾಗಿ ನಿರ್ವಹಿಸಲು ವಿಫಲರಾಗಿರಬಹುದು ಅಥವಾ ಸಹೋದರ ಸಹೋದರಿಯರೊಂದಿಗೆ ಅನ್ಯಾಯ ಮಾಡಿರಬಹುದು. ಅದಕ್ಕಾಗಿ ಇಂದಿನ ಜನ್ಮದಲ್ಲಿ ಇವರ ಜೀವನದಲ್ಲಿ ಪೋಷಕರೊಂದಿಗೆ ಭಿನ್ನಾಭಿಪ್ರಾಯಗಳು ಅಥವಾ ಸಹೋದರ ಸಹೋದರಿಯರ ನಡುವೆ ಸ್ಪರ್ಧಾತ್ಮಕತೆ ಕಂಡುಬರುತ್ತದೆ. ಇದು ಹಿಂದಿನ ಜನ್ಮದ ಅಪೂರ್ಣ ಕರ್ಮವಾಗಿದ್ದು ಈಗ ಸಂಬಂಧಗಳ ಪರೀಕ್ಷೆಯಾಗಿ ಎದುರಾಗುತ್ತದೆ. ಆದರೂ ಸಹ ವೃಷಭ ರಾಶಿಯವರು ತಮ್ಮ ನಂಬಿಕೆಗೆ ಯೋಗ್ಯರಾಗಿ ಮತ್ತು ಜವಾಬ್ದಾರಿಯುತ ಸ್ವಭಾವದಿಂದ ಕುಟುಂಬಕ್ಕೆ ನಿಧಾನವಾಗಿ ಆಧಾರವಾಗುತ್ತಾರೆ. 5ನೇ ರಹಸ್ಯ ಏನೆಂದರೆ, ಸಮಾಜದಲ್ಲಿ ಇವರ ಗುರುತು ಸಹ ಹಿಂದಿನ ಜನ್ಮದಿಂದಲೇ ಜೋಡಿಕೊಂಡಿದೆ. ಹೆಚ್ಚಿನ ವೃಷಭ ರಾಶಿಯವರು ತಮ್ಮ ಹಿಂದಿನ ಜನ್ಮದಲ್ಲಿ ಹಳ್ಳಿಯೋ ಅಥವಾ ಸಮಾಜದ ಮುಖ್ಯಸ್ಥರು, ವ್ಯಾಪಾರಿಗಳು ಅಥವಾ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದವರಾಗಿದ್ದರು. ಜನರು ಇವರಿಂದ ಅಪಾರ ನಿರೀಕ್ಷೆಗಳನ್ನು ಇಟ್ಟಿದ್ದರು. ಆದರೆ ಪ್ರತಿ ಸಾರಿ ಆ ನಿರೀಕ್ಷೆಗಳನ್ನು ಪೂರೈಸಲು ಸಾಧ್ಯವಾಗಿರಲಿಲ್ಲ. ಅದಕ್ಕಾಗಿಯೇ ಇಂದಿನ ಜನ್ಮದಲ್ಲಿ ಸಮಾಜದಲ್ಲಿ ಗೌರವ ಪಡೆಯಲು ಇವರಿಗೆ ಹೆಚ್ಚಿನ ಹೋರಾಟ ಮಾಡಬೇಕಾಗುತ್ತದೆ. ಜನರು ಇವರ ಮೇಲೆ ನಂಬಿಕೆ ಇಡುತ್ತಾರೆ, ಆದರೆ ಒಂದೇ ಸಮಯದಲ್ಲಿ ಪರೀಕ್ಷಿಸುತ್ತಲೂ ಇರುತ್ತಾರೆ. ಇದೇ ಪರೀಕ್ಷೆಗಳು ಇವರ ಜೀವನವನ್ನು ಇನ್ನಷ್ಟು ದೃಢವಾಗಿಸುತ್ತವೆ. 6ನೇ ರಹಸ್ಯ ಏನೆಂದರೆ, ಜಿದ್ದಿಗೆಟ್ಟು ಹಠ ಮಾಡುವುದು. ವೃಷಭ ರಾಶಿಯವರ ಅತಿ ದೊಡ್ಡ ದುರ್ಬಲತೆ ಹಿಂದಿನ ಜನ್ಮದಲ್ಲಿಯೂ ಈ ಸ್ವಭಾವವೇ ಇವರನ್ನು ಹಲವಾರು ಬಾರಿ ಸಂಬಂಧಗಳಿಂದ ದೂರವಿಟ್ಟು ವ್ಯಾಪಾರದಲ್ಲೂ ನಷ್ಟವನ್ನು ತಂದುಕೊಟ್ಟಿತ್ತು. ಇಂದಿನ ಜನ್ಮದಲ್ಲಿಯೂ ಈ ಹವ್ಯಾಸ ನೆರಳಿನಂತೆ ಇವರನ್ನು ಹಿಂಬಾಲಿಸುತ್ತದೆ. ಆದರೆ ಯಾವಾಗ ಇವರು ತಮ್ಮ ಹಠವನ್ನು ಬಿಟ್ಟು ನಡವಳಿಕೆಯಲ್ಲಿ ಲವಚಿಕತೆಯನ್ನು ತೋರಿಸುತ್ತಾರೋ ಅಂದಿನಿಂದಲೇ ಭಾಗ್ಯದ ಬಾಗಿಲು ಸ್ವತಃ ತೆರೆಯುತ್ತದೆ. ಜ್ಯೋತಿಷ್ಯ ಶಾಸ್ತ್ರವು ಸ್ಪಷ್ಟವಾಗಿ ಹೇಳುವುದು ಏನೆಂದರೆ, ವೃಷಭ ರಾಶಿಯವರು ತಮ್ಮ ಕಠೋರತೆಯನ್ನು ಮೃದುಗೊಳಿಸಲೇಬೇಕು. ಇಲ್ಲವಾದರೆ ಹಿಂದಿನ ಜನ್ಮದ ಅದೇ ತಪ್ಪುಗಳನ್ನು ಮತ್ತೆ ಮತ್ತೆ ಪುನರಾವರ್ತನೆ ಮಾಡುತ್ತಾರೆ. 7ನೇ ರಹಸ್ಯ ಏನೆಂದರೆ, ವೃಷಭ ರಾಶಿಯವರ ತಪಸ್ಸು ಸಹ ಹಿಂದಿನ ಜನ್ಮದಲ್ಲಿ ಅಪೂರ್ಣವಾಗಿಯೇ ಉಳಿದುಕೊಂಡಿತ್ತು. ಅವರು ಅನೇಕ ಬಾರಿ ಪೂಜೆ, ಪಾಠ ಅಥವಾ ಸಾಧನೆ ಪ್ರಾರಂಭಿಸಿದರೂ ಅದನ್ನು ಪೂರ್ಣಗೊಳಿಸಲು ಸಾಧ್ಯವಾಗಿರಲಿಲ್ಲ. ಅದಕ್ಕಾಗಿಯೇ ಇವರೊಳಗೆ ಆಧ್ಯಾತ್ಮಿಕತೆಯ ಗಾಢವಾದ ಆಕಾಂಕ್ಷೆ ಇರುತ್ತದೆ. ಕೆಲವೊಮ್ಮೆ ಅಕಸ್ಮಾತ್ ದೇವಾಲಯ, ಸಂತರು ಅಥವಾ ಮಂತ್ರಗಳೊಂದಿಗೆ ಆಕರ್ಷಣೆ ಉಂಟಾಗುತ್ತದೆ. ಅಂದರೆ ಆತ್ಮವೇ ತನ್ನ ಅತೀತವನ್ನು ನೆನಪಿಸಿಕೊಳ್ಳುತ್ತಿರುವಂತೆ. ಜ್ಯೋತಿಷ್ಯದ ಪ್ರಕಾರ ವೃಷಭ ರಾಶಿಯವರು ಈ ಜನ್ಮದಲ್ಲಿ ಆಧ್ಯಾತ್ಮಿಕ ಮಾರ್ಗವನ್ನು ಹಿಡಿದರೆ ಹಿಂದಿನ ಜನ್ಮದ ಅಪೂರ್ಣ ಸಾಧನೆಗಳನ್ನು ಪೂರ್ಣಗೊಳಿಸಬಹುದು. 8ನೇ ರಹಸ್ಯ ಏನೆಂದರೆ, ಅಪೂರ್ಣ ಕನಸುಗಳ ನೆರಳು ಇವರ ಮೇಲೆ ತುಂಬಾ ಗಾಢವಾಗಿರುತ್ತದೆ. ಹಿಂದಿನ ಜನ್ಮದಲ್ಲಿ ಪೂರೈಸಲಾಗದ ಆಸೆಗಳೇ ಈ ಜನ್ಮದಲ್ಲಿಯೂ ಮತ್ತೆ ಮತ್ತೆ ಅಶಾಂತಿಯನ್ನು ಉಂಟು ಮಾಡುತ್ತವೆ. ಕೆಲವೊಮ್ಮೆ ಮನೆ ಕಟ್ಟುವ ಹಂಬಲ, ಕೆಲವೊಮ್ಮೆ ಧನ ಮಾನದ ಆಸೆ, ಇವೆಲ್ಲವೂ ಹಿಂದಿನ ಜನ್ಮದ ಬಿಟ್ಟುಕೊಡದ ಬಯಕೆಗಳೇ ಆಗಿರುತ್ತವೆ. ಅದಕ್ಕಾಗಿಯೇ ವೃಷಭ ರಾಶಿಯವರು ಹಲವಾರು ಬಾರಿ ಎಲ್ಲವನ್ನೂ ಪಡೆದಿದ್ದರೂ ಮನಸ್ಸಿನಲ್ಲಿ ತೃಪ್ತಿ ಕಂಡುಕೊಳ್ಳಲಾರರು. ಈ ಅಶಾಂತಿಯನ್ನು ಶಮನಗೊಳಿಸುವ ಏಕಮಾತ್ರ ಮಾರ್ಗವೇ ಆತ್ಮಶಾಂತಿ ಮತ್ತು ಸಂಯಮ. 9ನೇ ರಹಸ್ಯ ಏನೆಂದರೆ, ವೃಷಭ ರಾಶಿಯವರ ಮೇಲೆ ಹಿಂದಿನ ಜನ್ಮದ ಋಣಾನುಬಂಧದ ಪ್ರಭಾವ ಬಹಳ ಗಾಢವಾಗಿರುತ್ತದೆ. ಕೆಲವೊಮ್ಮೆ ಅವರು ಯಾರೊಬ್ಬರ ಹಣವನ್ನು ಹಿಂತಿರುಗಿಸದಿರಬಹುದು ಅಥವಾ ಯಾರೊಂದಿಗಾದರೂ ಅನ್ಯಾಯ ಮಾಡಿರಬಹುದು. ಅದಕ್ಕಾಗಿಯೇ ಈ ಜನ್ಮದಲ್ಲಿ ಮತ್ತೆ ಮತ್ತೆ ಸಾಲದ ಭಾರ ಅಥವಾ ಹೊರೆ ಅನುಭವವಾಗುತ್ತದೆ. ಸಂಬಂಧಗಳಲ್ಲಿಯೂ ಈ ಋಣಾನುಬಂಧದ ಗೊಂದಲಗಳನ್ನು ಉಂಟು ಮಾಡುತ್ತದೆ. ಜ್ಯೋತಿಷ್ಯ ಶಾಸ್ತ್ರವು ಹೇಳುವುದು ಏನೆಂದರೆ, ಸೇವೆ, ದಾನ ಮತ್ತು ಇತರರ ಸಹಾಯ ಮಾಡುವುದೇ ಈ ಬಾಧೆಯನ್ನು ಕಡಿಮೆ ಮಾಡುವ ಏಕಮಾತ್ರ ಮಾರ್ಗ. 10ನೇ ರಹಸ್ಯ ಏನೆಂದರೆ,
ಪುನರ್ಜನ್ಮದ ರಹಸ್ಯವೇ ವೃಷಭ ರಾಶಿಯವರನ್ನು ವಿಶಿಷ್ಟರನ್ನಾಗಿಸುತ್ತದೆ. ಹಿಂದಿನ ಜನ್ಮದ ಅಸ್ಥಿರತೆಯಿಂದಾಗಿ ಅವರು ಶಾಂತಿಯನ್ನು ಪಡೆಯಲಿಲ್ಲ. ಅದಕ್ಕಾಗಿಯೇ ಈ ಜನ್ಮದಲ್ಲಿ ಗಾಢವಾದ ಸ್ಥಿರತೆಯ ಬಯಕೆಯನ್ನು ಹೊತ್ತು ಜನಿಸುತ್ತಾರೆ. ಮನೆ, ಸಂಬಂಧಗಳು ಮತ್ತು ಧನದಲ್ಲಿ ಸ್ಥಿರತೆ ಅವರ ಜೀವನದ ಮೂಲ ಉದ್ದೇಶವಾಗುತ್ತದೆ. ಆದರೆ ಭಾಗ್ಯವು ಮತ್ತೆ ಮತ್ತೆ ಅಸ್ಥಿರತೆಯನ್ನು ಎದುರಿಸುವಂತೆ ಮಾಡುತ್ತದೆ. ಇದರಿಂದ ಅವರು ನಿಜವಾದ ಸ್ಥಿರತೆ ಬಾಹ್ಯ ವಸ್ತುಗಳಲ್ಲಿ ಅಲ್ಲ, ಆಂತರಿಕ ಶಾಂತಿಯಲ್ಲೇ ಇದೆ ಎಂಬ ಪಾಠವನ್ನು ಕಲಿಯುತ್ತಾರೆ. 11ನೇ ರಹಸ್ಯ ಏನೆಂದರೆ, ವೃಷಭ ರಾಶಿಯವರು ಹಿಂದಿನ ಜನ್ಮದ ಅಪೂರ್ಣ ತಪಸ್ಸು ಮತ್ತು ಕರ್ಮದ ಫಲವನ್ನು ಈ ಜನ್ಮದಲ್ಲಿಯೂ ಪಡೆಯುತ್ತಾರೆ. ಅವರಿಗೆ ಹೋರಾಟಗಳನ್ನು ಎದುರಿಸಬೇಕಾಗುತ್ತದೆ. ಆದರೆ ಅಂತಿಮವಾಗಿ ಯಶಸ್ಸು ಅವರ ಪಾದಗಳನ್ನು ಅಲಂಕರಿಸುತ್ತದೆ. ಎಷ್ಟು ದೊಡ್ಡ ಕಷ್ಟ ಬಂದರೂ ಸಹ ಅವರು ಬಿದ್ದು ಮತ್ತೆ ಎದ್ದು ತಮ್ಮ ಶ್ರಮದಿಂದ ಜೀವನವನ್ನು ಸುಂದರಗೊಳಿಸಿಕೊಳ್ಳುತ್ತಾರೆ. ಹಿಂದಿನ ಜನ್ಮದ ಅಪೂರ್ಣ ಕನಸುಗಳೇ ಈ ಜನ್ಮದಲ್ಲಿ ಅವರೊಳಗೆ ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತವೆ ಮತ್ತು ಅದೇ ಅವರಿಗೆ ಇತರರಿಂದ ಭಿನ್ನವಾದ ಗುರುತನ್ನು ನೀಡುತ್ತದೆ. ಅದರಲ್ಲೂ ವೃಷಭ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು. ಈ ಜೀವನವು ಕೇವಲ ಮತ್ತೊಂದು ಪ್ರಯಾಣವಲ್ಲ, ಬದಲಿಗೆ ಹಿಂದಿನ ಜನ್ಮದ ಅಪೂರ್ಣ ಕಥೆಯನ್ನು ಪೂರ್ಣಗೊಳಿಸುವ ಅವಕಾಶವಿದೆ. ಅವರು ಈ ಜನ್ಮದಲ್ಲಿ ಸಂಬಂಧಗಳನ್ನು ಕಾಪಾಡಿಕೊಳ್ಳಬೇಕು, ಧನವನ್ನು ಸಮತೋಲನದಿಂದ ಬಳಸಬೇಕು ಮತ್ತು ತಮ್ಮ ಕರ್ಮಗಳನ್ನು ಶುದ್ಧಗೊಳಿಸಬೇಕು. ಅವರು ಹೀಗೆ ಮಾಡಬಲ್ಲರೆಂದರೆ ಕೇವಲ ಈ ಜನ್ಮದಲ್ಲಿಯೇ ಅಲ್ಲ, ಮುಂದಿನ ಜನ್ಮಗಳ ದಾರಿಯು ಸುಲಭ ಮತ್ತು ಪ್ರಕಾಶಮಯವಾಗುತ್ತದೆ. ಆದ್ದರಿಂದ ಸ್ನೇಹಿತರೆ, ವೃಷಭ ರಾಶಿಯವರ ಈ ಜೀವನವು ಕೇವಲ ಯಾದೃಚ್ಛಿಕವಲ್ಲ, ಹಿಂದಿನ ಜನ್ಮದ ಆಳವಾದ ಅನುಭವಗಳೊಂದಿಗೆ ಜೋಡಿಕೊಂಡಿರುವ ಒಂದು ಅದ್ಭುತ ಸರಪಳಿಯಾಗಿದೆ. ನಿಮ್ಮ ಆತ್ಮವು ಅನುಭವಿಸಿದವುಗಳೇ ಇಂದಿನ ಜನ್ಮದಲ್ಲಿ ನಿಮ್ಮ ಇಷ್ಟಗಳು, ನೋವುಗಳು ಮತ್ತು ಸಂತೋಷಗಳಾಗಿ ವ್ಯಕ್ತವಾಗುತ್ತವೆ. ಇದೇ ಕಾರಣಕ್ಕೆ ವೃಷಭ ರಾಶಿಯವರು ಜನ್ಮ ಜನ್ಮಾಂತರಗಳಿಂದ ಸ್ಥಿರತೆ, ಪ್ರೀತಿ ಮತ್ತು ಭೌತಿಕ ಸುಖಗಳತ್ತ ಆಕರ್ಷಿತರಾಗುತ್ತಾರೆ. ಅಂದರೆ ಆತ್ಮವೇ ತನ್ನ ಅಪೂರ್ಣ ಯಾತ್ರೆಯನ್ನು ಪೂರ್ಣಗೊಳಿಸಲು ಪ್ರಯತ್ನಿಸುತ್ತಿದೆ. ಆದರೆ ನೆನಪಿಡಿ, ಜ್ಯೋತಿಷ್ಯವು ಕೇವಲ ಭವಿಷ್ಯ ಹೇಳುವ ಸಾಧನವಲ್ಲ, ಆತ್ಮವನ್ನು ಅದರ ನಿಜವಾದ ಮಾರ್ಗದೊಂದಿಗೆ ಜೋಡಿಸುವ ಒಂದು ಮಾಧ್ಯಮವಾಗಿದೆ. ನೀವು ಈ ರಹಸ್ಯಗಳನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಸಮತೋಲನವನ್ನು ಸಾಧಿಸಿದರೆ ಕೇವಲ ಈ ಜನ್ಮದ ಕಷ್ಟಗಳು ಕಡಿಮೆಯಾಗುವುದಿಲ್ಲ, ಹಿಂದಿನ ಜನ್ಮದ ಅಪೂರ್ಣ ಕರ್ಮಗಳು ಪೂರ್ಣಗೊಳ್ಳುತ್ತವೆ. ವೃಷಭ ರಾಶಿಯವರಲ್ಲಿ ಹಿಂದಿನ ಜನ್ಮದ ಕರ್ಮದ ಪ್ರಭಾವ ಸಾಮಾನ್ಯವಾಗಿ ಸ್ಥಿರತೆಯ ಹುಡುಕಾಟ, ಸಂಬಂಧಗಳಲ್ಲಿ ಒತ್ತಡ, ಧನದ ಮೇಲಿನ ಲಾಲಸೆ ಅಥವಾ ಅಕಸ್ಮಾತ್ ಬರುವ ಸಂಕಷ್ಟಗಳ ರೂಪದಲ್ಲಿ ಗೋಚರಿಸುತ್ತದೆ. ಆದರೆ ಜ್ಯೋತಿಷ್ಯ ಹೇಳುವುದು ಏನೆಂದರೆ, ಸರಿಯಾದ ಉಪಾಯಗಳು ಮತ್ತು ಶಿಷ್ಟಾಚಾರಗಳಿಂದ ಈ ಕರ್ಮಗಳನ್ನು ಶುದ್ಧಗೊಳಿಸಿ ಆತ್ಮವನ್ನು ಸಮತೋಲನದತ್ತ ಕರೆದೊಯ್ಯಬಹುದು. ವೃಷಭ ರಾಶಿಯವರಿಗೆ ಮೊದಲ ಉಪಾಯ ಏನೆಂದರೆ, ಶುಕ್ರವಾರದಂದು ಲಕ್ಷ್ಮೀ ದೇವಿ ಮತ್ತು ಶ್ರೀ ಮಹಾವಿಷ್ಣುವಿನ ಆರಾಧನೆ. ಈ ಪೂಜೆ ಹಿಂದಿನ ಜನ್ಮದಲ್ಲಿ ಅಪೂರ್ಣವಾಗಿದ್ದ ಇಚ್ಛೆಗಳು ಮತ್ತು ಆರ್ಥಿಕ ಗೊಂದಲಗಳನ್ನು ಶಮನಗೊಳಿಸುತ್ತದೆ. ಶುಕ್ರವಾರ ಬೆಳಗ್ಗೆ ಶುದ್ಧ ಸ್ನಾನ ಮಾಡಿ ಮನೆಯಲ್ಲಿ, ದೇವಾಲಯದಲ್ಲಿ ಹಳದಿ ಅಥವಾ ಬಿಳಿ ಹೂಗಳನ್ನು ಅರ್ಪಿಸಿ ದೀಪ ಬೆಳಗಿಸಿ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಬೇಕು. ಇದರಿಂದಾಗಿ ಹಿಂದಿನ ಜನ್ಮದ ಆರ್ಥಿಕ ಅಡೆತಡೆಗಳು ನಿಧಾನವಾಗಿ ದೂರವಾಗಿ ಈ ಜನ್ಮದಲ್ಲಿ ಸ್ಥಿರತೆ ಮತ್ತು ಸಮೃದ್ಧಿಯ ಬಾಗಿಲು ತೆರೆಯುತ್ತದೆ. ಈ ಉಪಾಯವು ಆತ್ಮಕ್ಕೆ ಧನ ಮತ್ತು ಸುಖಗಳ ಬಗ್ಗೆ ಸಮತೋಲನದ ದೃಷ್ಟಿಕೋನವನ್ನು ನೀಡುತ್ತದೆ. ಎರಡನೇ ಉಪಾಯ ಏನೆಂದರೆ ಗೋವಿನ ಸೇವೆ. ವೃಷಭ ರಾಶಿಯ ಅಧಿಪತಿ ಶುಕ್ರ ಗ್ರಹ ಆಗಿದ್ದು ಅದು ದಯೆ ಮತ್ತು ಪ್ರೀತಿಯಿಂದ ಪ್ರಸನ್ನಗೊಳ್ಳುತ್ತದೆ. ನೀವು ಹಿಂದಿನ ಜನ್ಮದಲ್ಲಿ ಕಠೋರತೆ ಅಥವಾ ಸ್ವಾರ್ಥದಿಂದ ಕೂಡಿದ ಕರ್ಮಗಳನ್ನು ಮಾಡಿದ್ದರೆ ಈ ಜನ್ಮದಲ್ಲಿ ಹಸುವಿಗೆ ಹಸಿರು ಹುಲ್ಲು, ರೊಟ್ಟಿ ಅಥವಾ ಬೆಲ್ಲ ನೀಡುವುದರಿಂದ ಆ ಕರ್ಮಗಳ ಭಾರ ಕಡಿಮೆಯಾಗುತ್ತದೆ. ನಿಸ್ವಾರ್ಥ ಭಾವದಿಂದ ಹಸುವಿಗೆ ಸೇವೆ ಮಾಡಿದಾಗ ನಿಮ್ಮ ಜೀವನದಿಂದ ಜಿದ್ದು, ಕ್ರೋಧವು ಕಡಿಮೆಯಾಗುತ್ತವೆ. ಜೊತೆಗೆ ನಿಮ್ಮ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತದೆ.
ಈ ಉಪಾಯವು ನಿಮಗೆ ಪ್ರಕೃತಿ ಮತ್ತು ಧರ್ಮದೊಂದಿಗೆ ಸಂಬಂಧ ಬೆಳೆಸುತ್ತದೆ ಹಾಗೂ ಆತ್ಮವನ್ನು ಪವಿತ್ರಗೊಳಿಸುತ್ತದೆ. ಮೂರನೆಯ ಉಪಾಯ ಏನೆಂದರೆ, ಶುಕ್ರವಾರದಂದು ಮಹಿಳೆಯರಿಗೆ ಶೃಂಗಾರದ ವಸ್ತುಗಳು ಅಥವಾ ಬಿಳಿ ಬಟ್ಟೆಗಳನ್ನು ದಾನ ಮಾಡುವುದು. ವೃಷಭ ರಾಶಿಯವರ ಸಂಬಂಧಗಳ ಮೇಲೆ ಹಿಂದಿನ ಜನ್ಮದ ಕರ್ಮಗಳ ನೆರಳು ಸದಾ ಇರುತ್ತದೆ. ಹಲವಾರು ಬಾರಿ ದಾಂಪತ್ಯ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳು ಅಥವಾ ದೂರದ ಭಾವನೆ ಉಂಟಾಗುತ್ತದೆ. ಇಂತಹ ಸಂದರ್ಭಗಳಲ್ಲಿ ಮಹಿಳೆಯರಿಗೆ ಗೌರವದಿಂದ ವಸ್ತುಗಳನ್ನು ದಾನ ಮಾಡಿದಾಗ ಅದು ನಿಮ್ಮ ಹಿಂದಿನ ಜನ್ಮದ ತಪ್ಪುಗಳನ್ನು ಶಮನಗೊಳಿಸುತ್ತದೆ. ಇದು ಕೇವಲ ದಾನವಲ್ಲ, ಆತ್ಮದೊಳಗೆ ದಯೆ ಮತ್ತು ಕರುಣೆಯನ್ನು ಬೆಳೆಸುವ ಒಂದು ಸಾಧನವಾಗಿದೆ. ಈ ಉಪಾಯದಿಂದ ಸಂಬಂಧಗಳಲ್ಲಿ ಸಿಹಿತನ ಹೆಚ್ಚಾಗಿ ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗುತ್ತದೆ ಎಂದು ನಂಬಿಕೆ ಇದೆ. ನಾಲ್ಕನೇ ಉಪಾಯ ಏನೆಂದರೆ, ಪ್ರತಿ ಸೋಮವಾರ ಶಿವಲಿಂಗಕ್ಕೆ ಹಾಲು ಮತ್ತು ನೀರಿನಿಂದ ಅಭಿಷೇಕ ಮಾಡುವುದು. ಇದರಿಂದ ಮನಸ್ಸಿನಲ್ಲಿ ನೆಮ್ಮದಿ, ಪಾಪಗಳ ಶುದ್ಧೀಕರಣ ಹಾಗೂ ಸಂಬಂಧಗಳಲ್ಲಿ ಸಮತೋಲನ ದೊರೆಯುತ್ತದೆ. ಈ ಉಪಾಯವು ವೃಷಭ ರಾಶಿಯವರ ಜೀವನದಲ್ಲಿ ಆಧ್ಯಾತ್ಮಿಕ ಶಕ್ತಿ ಮತ್ತು ಧೈರ್ಯವನ್ನು ಹೆಚ್ಚಿಸುತ್ತದೆ. ವೃಷಭ ರಾಶಿಯವರು ಹಿಂದಿನ ಜನ್ಮದಿಂದ ಅಹಂಕಾರ ಮತ್ತು ಮೋಹದ ಭಾರವನ್ನು ಹೊತ್ತು ಸಾಗುತ್ತಾರೆ. ಶಿವಪೂಜೆ ಅವರ ಅಹಂಕಾರವನ್ನು ಶಮನಗೊಳಿಸಿ ಆತ್ಮವನ್ನು ವಿನಯದತ್ತ ಕರೆದೊಯ್ಯುತ್ತದೆ. ಈ ಉಪಾಯಗಳು ಕೇವಲ ಗ್ರಹ ದೋಷಗಳನ್ನು ಕಡಿಮೆ ಮಾಡುವುದಲ್ಲ, ಮನಃಶಾಂತಿಯನ್ನು ನೀಡುವುದಲ್ಲದೆ ಶಿವನ ಕೃಪೆಯಿಂದ ಜೀವನದಲ್ಲಿ ಸ್ಥಿರತೆ ಬರುತ್ತದೆ ಮತ್ತು ಆತ್ಮದ ಭಾರ ಸುಲಭವಾಗುತ್ತದೆ. ಈ ಉಪಾಯದಿಂದ ಹಿಂದಿನ ಜನ್ಮದಿಂದ ಬರುವ ಸಂಬಂಧಗಳ ಕಹಿ ಕಡಿಮೆಯಾಗುತ್ತದೆ ಮತ್ತು ಆತ್ಮವು ನಿಜವಾದ ಪ್ರೀತಿಯ ಶಕ್ತಿಯನ್ನು ಪಡೆಯುತ್ತದೆ. ದಾಂಪತ್ಯ ಜೀವನದಲ್ಲಿ ಸಿಹಿತನ ಮತ್ತು ಸ್ಥಿರತೆ ಕಾಯ್ದುಕೊಳ್ಳಲು ಪ್ರತಿ ಸೋಮವಾರ ಶಿವ ಪಾರ್ವತಿಯರ ಸಂಯುಕ್ತ ಆರಾಧನೆ ಮಾಡುವುದು ಅತ್ಯಂತ ಲಾಭಕರವಾಗಿದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.